ಕುಂಭರಾಶಿಯವರಿಗೆ ರಾಶಾಧಿಪತಿಯು ಶನಿ ತೃತೀಯದಲ್ಲಿ ಬಂದಿರುವುದರಿಂದ ಸಪ್ತಮಾಧಿ ಪತಿ ಏನಾಗ್ತಾ ಇದೆ ನೋಡಿ. ಕುಂಭರಾಶಿಯವರಿಗೆ ರಾಶಾಧಿಪತಿಯ ಶನಿಯ ತೃತೀಯದಲ್ಲಿ ಇರೋದ್ರಿಂದ ಏನಾಗ್ತಾ ಇದೆ ನಿಮಗೆ, ಸಪ್ತಮಾಧಿಪತಿ ಚಂದ್ರಕ್ಕೆ ಗ್ರಹಣಕ್ಕೆ ಈಡಾಗಿರೋದ್ರಿಂದ ದಂಪತಿಗಳ ನಡುವೆ ಸಮಸ್ಯೆಗಳು ಉಂಟಾಗುತ್ತೆ ಅಂತ ಹೇಳ್ತಾ ಇದೆ. ಕೆಲವೊಂದು ಶನಿಯ ಪ್ರಭಾವದಿಂದ ಕುಂಭರಾಶಿಯವರು ದಂಪತಿಗಳ ನಡುವೆ ಕೆಲವೊಂದು ತೊಂದರೆಗಳನ್ನು ಉಂಟಾಗುವಂಥದ್ದಾಗುತ್ತೆ. ಇನ್ನು ಗಂಡ ಹೆಂಡತಿಯರಲ್ಲಿ ಅಷ್ಟಾಗಿ ಅನ್ಯೂನ್ಯತೆ ಇರಲ್ಲ ಅಂತ ಯಾವುದೋ ಒಂದು ವಿಚಾರಕ್ಕೆ ಜಗಳಗಳು ಮಾಡ್ಕೊಂಡ್ಬಿಡ್ತೀರಾ. ಹಾಗಾಗಿ ಜಾಗ್ರತೆ ವಹಿಸಿ. ರಾಶಾಧಿಪತಿ ಶನಿ ಕುಜನ ದೃಷ್ಟಿ ಇರೋದ್ರಿಂದ ಭೂಮಿ ವಿಚಾರದಲ್ಲಿ ತೊಂದರೆಗಳು ನೋಡಿ. ಏನಾದರೂ ಸೈಟ್ ತಗೊಳ್ಳುವಂಥದ್ದು ಅಥವಾ ಸೈಟ್ ಮಾರಾಟ ಮಾಡುವಂಥದ್ದು ಭೂಮಿ ವಿಚಾರದಲ್ಲಿ. ಯಾಕಂದರೆ ಈ ಕುಜನ ಭೂಮಿ ತತ್ವ ನಾವು ನೋಡ್ತಾ ಇರ್ತೀವಿ, ನಾವು ಸಂಬಂಧಪಟ್ಟಂಥದ್ದು ಕುಜನ ದೃಷ್ಟಿ ನೇರ ಇರೋದ್ರಿಂದ ಶನಿಗೆ ಕೆಲವೊಂದು ರಾಶಾಧಿಪತಿ ನಿಮಗೆ ಶನಿನೇ ನಿಮಗೆ ಕುಂಭರಾಶಿಯವರಿಗೆ. ಹಾಗಾಗಿ ಆ ಶನಿಯ ದೃಷ್ಟಿ ಇರೋದ್ರಿಂದ ಕೆಲವೊಂದು ತೊಂದರೆಗಳು ಅಥವಾ ಆ ಕುಜನ ದೃಷ್ಟಿಯಿಂದ ವ್ಯಾಜ್ಯಗಳು ಜಾಸ್ತಿ. ಈಗ ಭೂಮಿ ವಿಚಾರಕ್ಕೆ ಜಗಳಗಳು ಮಾಡ್ಕೊಂಡ್ಬಿಡ್ತೀರ ನೀವು. ನಾವು ಎಷ್ಟೋ ಜನ ನೋಡಿದ್ದೀವಿ, ಭೂಮಿ ವಿಚಾರಕ್ಕೆ ಹೊಡೆದಾಟ ಆಗಿಬಿಟ್ಟಿದೆ. ಆ ರೀತಿಯೆಲ್ಲ ಕೆಲವೊಂದು ಆಗುವಂತಹ ಮುನ್ಸೂಚನೆ ಕೂಡ ಇರೋದ್ರಿಂದ ಸ್ವಲ್ಪ ಜಾಗ್ರತೆ ವಹಿಸಬೇಕು ಕುಂಭರಾಶಿ.